ಆಲೂಗಡ್ಡೆ ಚಿಪ್ಸ್ನ ಮನೆಯಲ್ಲೇ ತುಂಬ ಸಿಂಪಲ್ ಆಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಕೂಡ ಶಾಪಲ್ಲಿ ಸಿಗುತ್ತಲ್ವಾ ಅದೇ ಥರ ಇರುತ್ತೆ. ಮೊದಲಿಗೆ ಆಲೂಗಡ್ಡೆನ 2-3 ಸಾರಿ ವಾಶ್ ಮಾಡಿಕೊಂಡು ಸಿಪ್ಪೆನೆಲ್ಲ ತೆಗೆದು ಐಸ್ ವಾಟರ್ನಲ್ಲಿ ಹಾಕಿ ಎತ್ತಿಟ್ಕೋಬೇಕು. ನಂತರ ಇನ್ನೊಂದು ಮಿಕ್ಸಿಂಗ್ ಬೌಲ್ನಲ್ಲಿ ಐಸ್ ವಾಟರ್ನ ಹಾಕಿ ಆಲೂಗಡ್ಡೆನ ಸ್ಲೈಸ್ ಮಾಡ್ಕೋತೀವಲ್ವಾ ಅದರಿಂದ ತೀರಾ ತೆಳುವಾಗೇ ಸ್ಲೈಸಸ್ನ ಮಾಡ್ಕೋಬೇಕಾಗುತ್ತೆ. ಇದನ್ನು ಕೂಡ 2-3 ನಿಮಿಷ ಬಿಟ್ಟು ಒಂದು ಕಿಚನ್ ಟವಲ್ ಮೇಲೆ ಒಂದೊಂದನ್ನೇ ಈ ಥರ ಹರಡ್ಕೊಂಡು ಅದ್ರ ಮೇಲೆ ಇನ್ನೊಂದು ಕಿಚನ್ ಟವಲ್ನ ಹಾಕಿ ಇದರಲ್ಲಿರುವಂಥ ಎಕ್ಸ್ಟ್ರಾ ತೇವಾಂಶನ ತೆಗೆದು ಬಿಡಬೇಕು. 1-2 ಸೆಕೆಂಡ್ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು, ಅದರಲ್ಲಿರುವಂಥ ತೇವಾಂಶ ಎಲ್ಲ ಹೋಗಿರುತ್ತೆ. ನಂತರ ಹೈ ಫ್ಲೇಮ್ನಲ್ಲೇ ಕಾಯಿಸಿರುವಂಥ ಎಣ್ಣೆನಲ್ಲಿ ಹಾಕಿ ಮೀಡಿಯಂ ಫ್ಲೇಮ್ ಟು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಇದೇ ಥರ ಒಂದೊಂದೇ ಬ್ಯಾಚನ್ನ ಸ್ಲೈಸಸ್ ಮಾಡಿ ಅದರಲ್ಲಿರುವಂಥ ತೇವಾಂಶನೆಲ್ಲ ತೆಗೆದು ಈ ಥರ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಬಿಸಿ ಇರುವಾಗಲೇ ಇದ್ರ ಮೇಲೆ ಉಪ್ಪು ಮತ್ತು ಖಾರನ ಸ್ಪ್ರಿಂಕಲ್ ಮಾಡ್ಕೋಬೇಕು. ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ 1.5 ನಿಮಿಷದಿಂದ 2 ನಿಮಿಷದಲ್ಲೆಲ್ಲ ಈ ಚಿಪ್ಸ್ ರೆಡಿಯಾಗಿ ಹೋಗ್ಬಿಡುತ್ತೆ. ಈ ಥರ ಒಮ್ಮೆ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ, ಪರ್ಫೆಕ್ಟಾಗಿ ಶಾಪ್ ಸ್ಟೈಲಲ್ಲೇ ಬರುತ್ತೆ.